ನಾನು ವೀಡಿಯೋದಲ್ಲಿ ಹೇಳಿದ್ನಲ್ಲ, ಅದು ನಾನು ಯೂಸ್ ಮಾಡ್ತಿರೋದು ಈ ಎಣ್ಣೆ. ದಲಾಲ್ ಅಂತ ಹೇಳಿದ ಹೆಸರು. ತುಂಬ ಅಂದರೆ ತುಂಬ ಕೊಲೆಸ್ಟ್ರಾಲ್ ಇತ್ತು. ಇದನ್ನು ನಾನು ಒಂದು 15 ಡೇಸಿಂದ ಯೂಸ್ ಮಾಡ್ತಿದ್ವಿ. ನಮ್ಮದು ಎಣ್ಣೆ ಮುಗಿದೋಗಿತ್ತು, ಸ್ವಲ್ಪ ಇತ್ತು. ಹಾಗಾಗಿ ಇವನು ಎಣ್ಣೆ ತುಂಬ ಇತ್ತು ಅಂತೇಳಿ ಇವನು ನಮ್ಮ ಫ್ರೆಂಡು, ಇವನು ಸ್ವಲ್ಪ ಕಡಿಮೆ ರೇಟಿಂದ ಎಣ್ಣೆ ತಗೊಬಂದಿದ್ದ. ಎಲ್ಲಿ ತಂದಾಗ ಗೊತ್ತಿಲ್ಲ, ಅವನು ಆ ಥರದ್ದೇ ಮಾಡೋದು ಯಾವಾಗಲೂ. ಬಟ್ಟು ಅದರಿಂದಾಗಿ ನಂಗೆ ಪಿಂಪಲ್ ಆಗಿತ್ತು, ಹೆಚ್ಚು ಕಡಿಮೆ ಹೋಗಿತ್ತಿಲ್ಲ, ಇನ್ನೂ ಕೂಡ ಹೋಗಿಲ್ಲ, ಸ್ವಲ್ಪ ಪಾಯಿಂಟ್ಸ್ ಇದೆ. ಹಾಗಾಗಿ ಅದು ದಿ ಬೆಸ್ಟ್ ಅಲ್ಲ, ದಿ ವರ್ಸ್ಟು ಅಂತೇಳಿ ಇವತ್ತು ನಾನು ದಿ ಬೆಸ್ಟು ಒರಿಜಿನಲ್ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ಇದು ಹೆಚ್ಚು ಕಡಿಮೆ 8.5 ರಿಯಾಲ್ ಆಗುತ್ತೆ. ಇದು 23 ರಿಯಾಲು, ಅದಕ್ಕಿಂತ ಡಬ್ಬಲ್ಲು, 1.5 ಪಟ್ಟು ಜಾಸ್ತಿ. ಓಕೆನಾ. ಅದಾದಮೇಲೆ ಇದು ಟೀ ಮಾಡೋದಕ್ಕೆ ಮಿಲ್ಕ್ ಪೌಡ್ರು, 1 kg ಮಿಲ್ಕ್ ಪೌಡ್ರು ಆಯಿತಾ. 1 kg ಬಂದು 15 ರಿಯಾಲು, 1 kg ಮಿಲ್ಕ್ ಪೌಡ್ರು, ಹಾಲಿನ ಪುಡಿ. ಓಕೆ. ನೆಕ್ಸ್ಟ್ ಬಂದು ಇದು 1 kg ಬಾಳೆಹಣ್ಣು. ತುಂಬ ರೇಟು, 1 kg ಮೇಲಿದೆ. 11 ರೂಪಾಯಿ ಆಯಿತು ಇಷ್ಟಕ್ಕೆ, 11 ರಿಯಾಲ್ ಆಯಿತು, ರೂಪಾಯಿ ಅಲ್ಲ. ಬಟ್ ಈ ಟೊಮೊಟೊ ಹಣ್ಣು ಸಾಕು, ಇರೋದು ನಮ್ಮ ಫ್ರೆಂಡ್ ಇವತ್ತು, ಹಾಗಾಗಿ ಎಲ್ಲ ತಂದೆ, ನಮ್ಮದು ಊಟಕ್ಕೆ ಸಾಕು ಅಂತೇಳಿ. ಆಮೇಲೆ ಫೈನಲಿ ಒಂದು ತಗೊಬಂದಿದ್ದೆ, ಇಷ್ಟೆಲ್ಲ ದುಡ್ಡು ಖರ್ಚಾಯಿತು ಅಂತೇಳಿ ಇದೊಂದು ರೆಡ್ ಬುಲ್ ತಗೊಬಂದೆ. ಇದರದ್ದು ತುಂಬ ರೇಟು, ಇದ್ರ ರೇಟ್ ನಾನು ಹೇಳಲ್ಲ, ಮತ್ತು ಗಾಬರಿ ಆಗ್ತೀರ ನೀವು, ಇಷ್ಟದೆಲ್ಲ ಕುಡಿತೀರಾ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಕಾಸ್ಟ್ಲಿ ಸೌದಿಯಲ್ಲಿ, ಬಟ್ಟು ಇವತ್ತು ಇಷ್ಟೊಂದು 112 ರಿಯಾಲ್ 113 ರಿಯಾಲ್ ಖರ್ಚಾಯಿತು. ಹಾಗಾಗಿ ಇದೊಂದು ಕುಡಿಬೇಕು ಅಂತ ಅನ್ನಿಸ್ತು, ತಗೊಬಂದೆ. ಯಾವಾಗಲೂ ಕುಡಿಯೋಲ್ಲ ನಾನು. ಇದು ಬಂದು ನಮ್ಮ ಇಂಡಿಯಾದ ಬಾಸ್ಮತಿ ರೈಸು. ಓಕೆ. ಇದು ಇವತ್ತಿನ ರೇಟು ತುಂಬ ಜಾಸ್ತಿ ಆಗಿದೆ. ನಾನು ಕಳ್ಸರಿ ತಂದಾಗ 27 ರಿಯಾಲ್ ಇತ್ತು, ಇವಾಗ 34 ರಿಯಾಲ್ ಆಗಿದೆ ಇವತ್ತು ಪ್ರೆಸೆಂಟು. ಅದಾದಮೇಲೆ ಇದು ಕರ್ಪು, ಇದು 6 ರಿಯಾಲು. ಇದು ಎಷ್ಟಿದೆ ಅಂತೇಳಿದರೆ, ಇದು 1.25 kg ಬರುತ್ತೆ, 6 ರಿಯಾಲು, ಸೌದಿ ಅರೇಬಿಯಾದಲ್ಲಿ. ನಾನು ಯಾವಾಗಲೂ ಇನ್ನೊಂದು ಸಿಗುತ್ತೆ, ಏರಿಯಾದೊಂದು ಸಿಗುತ್ತೆ, ಅದು ಚಿಕ್ಕದು, 125 ಗ್ರಾಮ್ ಬರುತ್ತೆ ಪೌಡ್ರು, 125 ಗ್ರಾಮ್ ಬರ್ಬೋದು. ಅದಕ್ಕೆ 2.5 ರಿಯಾಲ್ ತಗೋತಾರೆ. ಇದು ಹೆಚ್ಚು ಕಡಿಮೆ 1 kg ಆಯಿತಾ. 1 kgಗೆ 6 ರಿಯಾಲ್ ಆಗುತ್ತೆ, ತುಂಬ ಉಳಿತಾಯ ಆಗುತ್ತೆ, ಬೆಟರು. ಹಾಗಾಗಿ ಅದು ಬೇಡ ಅಂತೇಳಿ ಇದನ್ನು ತಗೊಬಂದೆ. ಇದು ಇವತ್ತಿನ ಟೋಟಲ್ ಬಿಲ್ಲು. ಇದು ಮಾರ್ಕೆಟು 111.5 ರಿಯಾಲ್ ಆಗಿದೆ. ಒಂದೇ ದಿವಸಕ್ಕೆ ಸುಮಾರು ದುಡ್ಡು ಖರ್ಚಾಯಿತು, ಒಂದೇ ದಿವಸಕ್ಕೆ ತುಂಬ ದುಡ್ಡು ಖರ್ಚಾಯಿತು. 25 ಹೊತ್ಲಿ 100, ಇನ್ನು 250, 2,500, ಇನ್ನು 2,750 ರೂಪಾಯಿ ಖರ್ಚಾಯಿತು. ಒಂದು 10 ನಿಮಿಷ ಶಾಪಿಂಗ್ ಮಾಡಿದೆ. ಇಷ್ಟೇ ಸಾಮಾನು, ಜಾಸ್ತಿ ಇಲ್ಲ. ಅದೇ ನಮ್ಮ ಮನೆಯಲ್ಲಿ ಇಂಡಿಯಾದಲ್ಲಿ ನಮ್ಮ ಊರಲ್ಲಿ 2,500 ರೂಪಾಯಿಗೆ ಇಡೀ ಒಂದು ಆಟೋ ತುಂಬ ಸಾಮಾನು ಬರ್ತಿತ್ತು. ಏನು ಎಕ್ಸಸ್ ಏನು ತರಲಿಲ್ಲ, ತರಕಾರಿ ಇನ್ನೂ ಬಾಕಿ ಐತೆ, ಈರುಳ್ಳಿ ಆಲೂಗಡ್ಡೆ ಏನು ತಗೋಬರೋಕ್ಕಾಗಲಿಲ್ಲ ನನಗೆ, ಅಂದರೆ ಇಟ್ಕೊಬರೋಕ್ಕೆ ವೆಯ್ಟ್ ಆಗುತ್ತೆ ಅಂತೇಳಿ. ಬಟ್ ಮತ್ತೆ ಇನ್ನೊಂದು ದಿವಸ ಇನ್ನೊಂದು 50 ರೂಪಾಯಿಗೆ ಸಾಮಾನು ತರಬೇಕಾಗತ್ತೆ. ಈ ತಿಂಗಳು ಪೂರ್ತಿಗಲ್ಲ, ಇದೊಂದು 10 ದಿವಸಕ್ಕೆ ಮುಗಿಯುತ್ತೆ. ಈ ಮಿಲ್ಕ್ ಪೌಡ್ರ್ ತುಂಬ ದಿವಸ ಆಗುತ್ತೆ, ಎಣ್ಣೆ ತುಂಬ ದಿವಸ ಆಗುತ್ತೆ. ಬಟ್ ಅಕ್ಕಿನೇ 1 ವೀಕ್ ಆಗ್ಬೋದು. ಇಷ್ಟು ಖರ್ಚು, ಇಷ್ಟು ದುಬಾರಿ. ನೀವೆಲ್ಲ ಹೇಳ್ತೀರಾ ಇಂಡಿಯಾನೇ ತುಂಬ ದುಬಾರಿ ಅಂತೇಳಿ. ಇದಕ್ಕೆ ಅದಕ್ಕಿಂತ ದುಪ್ಪಟ್ಟು ದುಬಾರಿ. 2,500 ರೂಪಾಯಿಗೆ ಸಾಮಾನು, 2,750 ಸಾಮಾನು ಇಷ್ಟೇ ಬರೋದು ಆಯಿತಾ. 2,750 ಕೊಟ್ಟರೆ ಅಲ್ಲಿ ಒಂದು 5-6 ಜನ ಒಂದು ವಾರ ತಿನ್ಬೋದು. ಇಲ್ಲಿ ನಾನು ಒಬ್ಬನಿಗೆ ಅಷ್ಟೇ ಇಷ್ಟು ತಂದಿರೋದು, ಒಬ್ಬನಿಗೆ ಒಂದು 15 ಡೇಸ್ ಆಗುತ್ತೆ. 5-6 ಜನ ಒಂದು ವಾರ, ಒಂದು 15 ದಿವಸ ತಿಂತಾರೆ ಅಲ್ಲಿ, ಇಷ್ಟು ತಗೊಬಂದರೆ. ರೇಟು ಏನು ಅಂತೀರ, ಕಡಿಮೆ ಅಂತೀರಾ, ನಾರ್ಮಲ್ ಅಂತೀರಾ, ಹೇಗೆ ಇರೋದು? ನನ್ನ ಪ್ರಕಾರ ಹೆವಿ, ತುಂಬ ಜಾಸ್ತಿ. ಇದೊಂದು ಎಣ್ಣೆ 1.5 ಲೀಟ್ರು, 1.5 ಲೀಟ್ರು 23 ರಿಯಾಲ್ ಅಂದರೆ ಎಷ್ಟಾಯ್ತು ಲೆಕ್ಕ ಹಾಕಿ. 550, 500, 12, 500 ಚಿಲ್ಲರೆ ಆಗುತ್ತೆ. 500-550 ರೂಪಾಯಿ ಒಂದು ಎಣ್ಣೆ ರೇಟು 1.5 ಲೀಟ್ರಿಗೆ. ಅಲ್ಲೆಷ್ಟಿರ್ಬೋದು. ಈಗ ಸಾಯಂಕಾಲ ಆಯಿತು, ಫಸ್ಟ್ ಕ್ಲಾಸ್ ಒಂದು ಟೀ ಕುಡಿಯೋಣ.
ಅಕ್ಕಿ ಕಟ್ಟಾಯಿತು. ಇದು ಸ್ಪೆಷಾಲಿಟಿ, ಬಟ್ ಇಂಡಿಯಾದೇ. ಇದು ಮಿಲ್ಕ್ ಪೌಡ್ರು ನೋಡೋಣ, ಕಟ್ ಮಾಡೋಣ. ನಿಮ್ಮ ಹತ್ರ ಸೌದಿದೆ ಇಂಡಿಯಾದಾಗ. ನೋಡಿ ಈ ಥರ ಸೀಲ್ ಇರುತ್ತೆ. ಇದನ್ನು ಈ ಥರ ಹರ್ಕೋಬೋದು ಆರಾಮಾಗಿ, ಅನಿಸಿರ್ತಾರೆ. ಬಟ್ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಹಾಲಿನ ಪುಡಿ ನಾವು ಚಿಕ್ಕರಾಗಿದ್ದಾಗ ನಮ್ಮ ಮನೇಲಿ ನಿಮ್ಮಮ್ಮ ಇಡ್ತಿದ್ರು, ಅದನ್ನು ಕದ್ದು 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 ತಿಂತೇವೆ ನಾವು ಹಾಲಿನ ಪುಡಿ. ರೇಟ್ ನಂಬರ್ 1. ಗುಡ್ ಕ್ವಾಲಿಟಿ, ಫಸ್ಟ್ ಕ್ಲಾಸ್ ಆಗಿದೆ.